ಅಲ್ಲಿ ಬಜೆಟ್ ತಮಿಳುನಾಡು ಬಜೆಟ್ನಲ್ಲಿ ಇದ್ದಂಥ ರೂಪಾಯಿ ಚಿಹ್ನೆಯನ್ನು ತೆಗೆದಾಕ್ತಕ್ಕಂಥದ್ದು. ನೋಡಿ, ತಮಿಳುನಾಡಿನ ರಾಜಕಾರಣ ಎಂದು ಕೇಂದ್ರ ವಿರೋಧಿ ನೀತಿಯನ್ನು ಅನುಸರಿಸ್ಕೊಂಡು ಬಂದಿದೆ. ಅದು ಭಾಷಾ ವಿಚಾರದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿರ್ಬೋದು. ತಮಿಳುನಾಡಿನ ರಾಜಕಾರಣ ಅಥವಾ ಅವರ ಬೇಳೆ ಬೇಯಿಸ್ಕೊಳ್ತಕ್ಕಂಥದ್ದೇ ಇದು ಕೇಂದ್ರ ವಿರೋಧಿ ನೀತಿಗಳಿಂದ ಹಲವಾರು ದಶಕಗಳಿಂದ ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದಾವೆ. ಇದು ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ. ಏನು ರೂಪಾಯಿಯನ್ನು ಅದನ್ನು ತಮಿಳು ಭಾಷೆಯಲ್ಲಿ ಬರುವ ಮೂಲಕ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದಾರೆ. ಖಂಡಿತ ಈ ಬೆಳವಣಿಗೆ ಏನಿದೆ ಇದು ದೇಶಕ್ಕೆ ಒಂದು ರೀತಿ ಮಾರಕ. ಇವತ್ತು NEP ವಿಚಾರದಲ್ಲೂ ಕೂಡ, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಕೂಡ ಯಾವ ರೀತಿ ಇತ್ತು ರಾಜ್ಯ ಸರ್ಕಾರ ಕೂಡ ಅನುಸರಿಸ್ತಾ ಇದೆ, ತಮಿಳುನಾಡು ಸರ್ಕಾರ ಅನುಸರಿಸ್ತಾ ಇದೆ. ಮತ್ತು ಡಿಲಿಮಿಟೇಷನ್ ವಿಚಾರವಾಗಿ ನಮ್ಮ ಮಾನ್ಯ ಕೇಂದ್ರದ ಗೃಹ ಸಚಿವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಡಿಲಿಮಿಟೇಷನ್ ಏನು ಆಗಬೇಕು, ಒನ್ ನೇಷನ್ ಒನ್ ಎಲೆಕ್ಷನ್, ಇವತ್ತು ದೇಶದ ಒಳಿತಿಗೋಸ್ಕರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಆಲೋಚನೆ ಮಾಡಿರುವಂಥದ್ದು. ಇವತ್ತು ಡಿಲಿಮಿಟೇಷನನ್ನು ಹಿಡ್ಕೊಂಡು ತಮಿಳುನಾಡು ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ವಿಶೇಷವಾಗಿ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಧ್ವನಿಗೂಡಿಸ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ತಮಗೆ ನಿಜವಾಗ್ಲೂ ಕೂಡ ಕಳಕಳಿ ಇದ್ದರೆ ಇವತ್ತು ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ವಿಚಾರದಲ್ಲಿ ನೀವು ಯಾವತ್ತೂ ಕೂಡ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಮೊನ್ನೆ ದಿನ ತಮಿಳುನಾಡು ಸರ್ಕಾರದ ಮಂತ್ರಿಗಳು ಬಂದಿದ್ರು, ಇಲ್ಲಿ ಅವರಿಗೆ ರಾಜಾತಿಥ್ಯನ ನೀಡಿದ್ರು. ಆದರೆ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಸರ್ಕಾರ ತಮಿಳುನಾಡು ನೀರು ವಿಚಾರದಲ್ಲಿ ಏನು ಕರ್ನಾಟಕ ರಾಜ್ಯದಿಂದ ನೀರು ಹರಿಸ್ತಾರೆ ಕಾವೇರಿ ಕೊಳ್ಳದಿಂದ, ಆ ವಿಚಾರವಾಗಿ ತಮಿಳುನಾಡು ಮುಖ್ಯಮಂತ್ರಿಗಳ ಜೊತೆ ಯಾವತ್ತೂ ಕೂಡ ಮಾತನಾಡಲಿಲ್ಲ. ಆದರೆ ಇವತ್ತು ಡಿಲಿಮಿಟೇಷನ್ ವಿಚಾರವಾಗಿ ಒಂದು ರೀತಿ ದೇಶ ವಿರೋಧಿ ನಡೆಯನ್ನು ಇವತ್ತು ತಮಿಳುನಾಡು ಸರ್ಕಾರ ಅನುಸರಿಸ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಧ್ವನಿಗೂಡಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರ್ದೈವ ಇದು.